ಕೆಪಿಎಸ್ಸಿ ಎಕ್ಸಾಮ್ನ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿ ಕೆಪಿಎಸ್ಸಿ ಎಕ್ಸಾಮ್ ಆಯ್ತಲ್ಲ, ಗೊಂದಲಗಳಾಯಿತು ಅಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ತಪ್ಪಾಯ್ತು, ವಿತಿನ್ 2 months ಅದನ್ನು ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ KPS ಅವರು ಅಷ್ಟೊಳಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅದೊಂದು. ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಳ ಮಾಡಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ. 27 ವರ್ಷ ಏನಿದೆ ಅದನ್ನು 33 ವರ್ಷಕ್ಕೆ ಮಾಡಬೇಕು. ಬೇರೆ ರಾಜ್ಯದಲ್ಲಿ 33 ವರ್ಷ ಇದೆ. ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ. ಆಮೇಲೆ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಪರೀಕ್ಷೆ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ ಅದರಿಂದ ಮಾಡಿ ಪರೀಕ್ಷೆ ಬೇರೆ ಪರೀಕ್ಷೆ ಮಾಡಿ ಅಂತ. ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ, ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದು ಭಾಳ ತಪ್ಪುಗಳಿದೆ. ಅದಕ್ಕೋಸ್ಕರ ಮಾಡಿ ಗಣೇಶನ ಗಲಾಟೆ ಜಾಸ್ತಿ ಆಗ್ತದೆ. KPSC ಎಕ್ಸಾಮ್ನ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿ KPSC ಎಕ್ಸಾಮ್ ಆಯ್ತಲ್ಲ, ಗೊಂದಲಗಳಾಯಿತು ಅಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ತಪ್ಪಾಯ್ತು, ವಿತಿನ್ 2 months ಅದನ್ನು ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ KPS ಅವರು ಅಷ್ಟೊಳಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅದೊಂದು. ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಳ ಮಾಡಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ. 27 ವರ್ಷ ಏನಿದೆ ಅದನ್ನು 33 ವರ್ಷಕ್ಕೆ ಮಾಡಬೇಕು. ಬೇರೆ ರಾಜ್ಯದಲ್ಲಿ 33 ವರ್ಷ ಇದೆ. ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ. ಆಮೇಲೆ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಪರೀಕ್ಷೆ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ ಅದರಿಂದ ಮಾಡಿ ಪರೀಕ್ಷೆ ಬೇರೆ ಪರೀಕ್ಷೆ ಮಾಡಿ ಅಂತ. ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ, ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದು ಭಾಳ ತಪ್ಪುಗಳಿದೆ. ಅದಕ್ಕೋಸ್ಕರ ಮಾಡಿ ಗಣೇಶನ ಗಲಾಟೆ ಜಾಸ್ತಿ ಆಗ್ತದೆ.